ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಚಾನಲ್. ಈ ದಿನ ಬುಧವಾರ ಅಂದ್ರೇ ಗಣೇಶನ ದಿನ. ಬುದ್ಧಿ, ಜ್ಞಾನ ಮತ್ತು ವಿವೇಕದ ಅಧಿಪತಿಯಾಗಿರೋ ಶ್ರೀ ಗಣೇಶನ ಆಶೀರ್ವಾದ ನೀವು ಪಡ್ಕೊಂಡಿದ್ದೀರಾ? ಇಲ್ಲ ಅಂದರೆ ಚಿಂತೆ ಬೇಡ. ಖಂಡಿತವಾಗಿ ಈ ವಿಡಿಯೋ ಮೂಲಕ ಗಣೇಶ ಅವರು ನಿಮಗೆ ಏನು ಆಶೀರ್ವಾದ ಮಾಡ್ತಿದ್ದಾರೆ, ಯಾವ ಒಂದು ಸೂಚನೆ ಕೊಡ್ತಿದ್ದಾರೆ ಅನ್ನೋದನ್ನು ತಿಳ್ಕೋಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಸ್ವೀಕರಿಸಿ, ಇಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಕೂಡ ಒಂದು ಪಾಸಿಟಿವ್ ಎನರ್ಜಿ ಪಡಿಬೇಕು ಅನ್ನೋದಾದರೆ ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅಥವಾ ಐ ಲವ್ ಯು ಯೂನಿವರ್ಸ್ ಅಂತ ಕೂಡ ಮಾಡ್ಬೋದು. ನಿಮಗೆ ಬೇರೆ ಯಾವುದೇ ಒಂದು ದೇವ್ರು ಇಷ್ಟ ಆದರೂ ಕೂಡ ಅವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯೂನಿವರ್ಸನ್ನು ಪ್ರಾರ್ಥನೆ ಮಾಡೋರು ಯೂನಿವರ್ಸನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ನಿಮಗೆ ತುಂಬ ಇಷ್ಟವಾಗುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡಲ್ಲಿ ನೋಡ್ತಾ ಇರೋದು ಏನು ಅಂದರೆ, ಒಂದು ಜೀವನದಲ್ಲಿ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಳೆಯದಾಗಿರುವಂಥ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೋಗ್ತಾ ಇದೆ. ಹೊಸ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳಿ. ಹಳೆಯ ಅಭ್ಯಾಸಗಳನ್ನು ಬಿಡೋ ಸಮಯ ಬಂದಿದೆ. ನೀವು ಒಳಗಿನಿಂದನೇ ಸ್ಟ್ರಾಂಗ್ ಆಗ್ತಿದ್ದೀರಾ. ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅದನ್ನು ಖಂಡಿತ ಅಕ್ಸೆಪ್ಟ್ ಮಾಡಿ ಮತ್ತು ಹೇಳ್ಕೊಳ್ಳಿ, ನಾನು ಹೊಸ ಬದಲಾವಣೆಗಳನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಕಾರ್ಡು ಯಶಸ್ಸು, ಸಾಧನೆಯನ್ನು ಸೂಚಿಸ್ತಾ ಇದೆ. ನೀವು ಇಷ್ಟು ವರ್ಷಗಳ ಕಾಲ ಪಟ್ಟಿರುವಂಥ ಶ್ರಮಕ್ಕೆ ಫಲ ಸಿಗುವಂತಹ ಸಮಯ ಬಂದಿದೆ. ನಿಮ್ಮ ಗುರಿಯನ್ನು ಖಂಡಿತ ನೀವು ಸಾಧಿಸ್ತೀರಾ. ಅದು ನಿಧಾನವಾದರೂ ತೊಂದರೆ ಇಲ್ಲ. ಆದರೆ ಖಂಡಿತ ಗರ್ವ ಪಡಬೇಡಿ, ಜಂಬ ಪಡಬೇಡಿ. ನಿಮ್ಮ ಪ್ರಯತ್ನನ ಮುಂದುವರಿಸಿ. ಖಂಡಿತ ಯಶಸ್ಸು ನಿಮಗೆ ಗಣೇಶ ಕೊಡ್ತಾ ಇದ್ದಾರೆ. ಗಣೇಶನ ನಂಬಿ ಮುಂದುವರಿಸಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ನೀವು ಮಗುವಿನಂಥ ಮನಸ್ಸಿನವರು ಅಂತ ಕಾಣಿಸ್ತಾ ಇದೆ. ಜೀವನವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದು ಇಲ್ಲ, ಮತ್ತು ಫನ್ ಖುಷಿಯಿಂದ ಇರುವಂತಹ ಒಂದು ಜನ ಅಂತ ಕೂಡ ಕಾಣಿಸ್ತಾ ಇದೆ. ಖಂಡಿತ ಹಾಗೇ ಇರಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಮಗುವಿನ ಮನಸ್ಸಿನವ್ರಿಗೆ ಯಾವತ್ತೂ ದೇವರು ಕೆಟ್ಟದನ್ನು ಮಾಡೋದಿಲ್ಲ. ಆದರೆ ನಿಮ್ಮ ಫೀಲಿಂಗ್ಸನ್ನು ಖಂಡಿತ ಎಕ್ಸ್ಪ್ರೆಸ್ ಮಾಡಿ. ಇಲ್ಲ ಅಂದರೆ ಯಾವುದನ್ನು ಕೂಡ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದರಿಂದ ಸಂತೋಷ ಕೂಡ ನಿಮಗೆ ಸಿಗುವಂತಹ ಟೈಮ್ ಬಂದಿದೆ. ನಿಮ್ಮ ಒಳಗಿನ ಒಂದು ಮಗುವಿನ ಮನಸ್ಸನ್ನು ಖಂಡಿತ ಮರಿಬೇಡಿ. ನಿಜವಾದ ಸಂತೋಷ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಗಣೇಶ ಅವ್ರು ನಂಬಿರೋ ಭಕ್ತರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇರಲಿ. ಧನ್ಯವಾದಗಳು. ಶುಭ ದಿನ.